ಸರ್ ಬಿಗ್ ಬಾಸ್ ಮನೆಯಲ್ಲಿ ವರ್ತು ಸಂತೋಷ್ ಸರ್ ಇದ್ದಾಗ ಅವರಿಗೂ ನೀವು ತುಂಬ ಸಪೋರ್ಟ್ ಮಾಡ್ತಾ ಇದ್ರಿ. ಸೊ ಅದೇ ಥರ ಈಗ ಗಿಲ್ಲಿಗೂ ಮಾಡ್ತಾ ಇದ್ದೀರಾ. ವರ್ತು ಸರ್ ಈಗ ತುಂಬ ಬ್ಯುಸಿ ಆಗಿರುವಂಥ ವ್ಯಕ್ತಿ, ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀವಿ? ಇಲ್ಲ, ಅವರು ನೋಡಿ ಅವ್ರದ್ದೇ ಒಂದು ಇದು. ಇವಾಗ ಓಸ್ರಿ ಹನುಮಂತು ಅವ್ರದ್ದೇ ಒಂದು ಹಾಡುಗಳು ಆಡೋದು ಅವ್ರದ್ದೇ ಒಂದು. ಇವಾಗ ಇವ್ರದ್ದು ಬಂದು ಕಾಮಿಡಿ. ನಮ್ಗೇನಂದರೆ ಓದಾಗ ಒಂದು 15 ಜನ 20 ಜನ ಹೋದಾಗ ಯಾರೋ ಒಬ್ಬರು ನಮ್ಗೆ ಇಷ್ಟ ಆಗ್ತದೆ. ಇಷ್ಟ ಆಗಿಲ್ಲದ್ರೆ 100 ಜನ ಇರ್ಬೋದು. ಇಷ್ಟ ಆಗೋರಿಗೆ ನಾವು ಒಂದು ಸಪೋರ್ಟ್ ಮಾಡಬೇಕು. ಈ ನಾಡಲ್ಲಿ ನಾವು ಇರಬೇಕಾದಾಗ ನಮ್ಗೆ ಇಂಥವ್ರು ಆದರೆ ಸಾಕು. ಇವ್ರಿಗೊಂದು 50 ಲಕ್ಷ ಬಂದು ಏನು ಕಣ ಆಗುತ್ತೆ. ಇವಾಗ ನಾವು ಇವಾಗ ರೈತನ ಮಗ, ಅವ್ರ ತಂದೆ ನೋಡೋ ನಾವೆಲ್ಲ ನಮ್ಮ ಸ್ನೇಹಿತರು ಹೋಗಿ ಬಂದಾಗ ಹೇಳಿದ್ರಲ್ಲ ಅಲ್ಲಿ. ಅದರಿಂದ ಇವಾಗ ಸಂತೋಷ್ ಅವ್ರದ್ದೇ ಒಂದು ಹಳ್ಳಿ ಕಾರ್ ಅವ್ರದ್ದೊಂದು ಫಾರ್ಮಲ್ಲಿ ಬಂದರು. ಇವಾಗ ಇವರು ಹೋದ್ಸರಿ ಹಾಡು ಆಡ್ಕೊಂಡು ಬಂದರು, ಈ ಸರಿ ಕಾಮಿಡಿಯನ್ ಬಂದರು. ಎಲ್ಲರಿಗೂ ಸಹಕಾರನೇ ಮೇಡಮ್. ಎಲ್ಲರೂ ನಮ್ಮವರೇನೆ, ಎಲ್ಲರೂ ಗೆಲ್ಲಿ. ಆದರೆ ನಮಗೊಂದು ಇರುತ್ತಲ್ಲ ಒಳಗಡೆ ಸ್ವಾರ್ಥ, ಇಂಥವ್ರು ಗೆಲ್ಲರೆ ನಮ್ಗೆ ಅಂದ್ಬಿಟ್ಟು ಅದಷ್ಟೇ ಬಿಟ್ಟರೆ ಇನ್ನೇನಿಲ್ಲ ಮೇಡಮ್. ಹೊರ್ತೂರವರು ಅವರು ಆ ಕೆಲಸ ಮಾಡ್ತಾವ್ರೆ. ಹಳ್ಳಿ ಕಾರ್ದ ತಿರ್ಗಾ ಮಾಡ್ತಿದ್ದಾರೆ. ಹಳ್ಳಿ ಕಾರ್ದೇನು ರೇಸ್ ಮಾಡ್ಬೇಕು, ಅವ್ರಿಗೂ ಒಳ್ಳೇದಾಗಲಿ. ಇವ್ರಿಗೂ ಇವಾಗ ಗಿಲ್ಲಿ ಗೆದ್ಕೊಂಬಲ್ಲಿ ಅವ್ರಿಗೂ ಒಳ್ಳೆ ಬಂದಮೇಲೆ ಒಳ್ಳೊಳ್ಳೆ ಆಪರ್ಚುನಿಟಿ ಸಿಕ್ಕಲಿ, ಫಿಲಮಲ್ಲಿ ಮೆರೀಲಿ ಅನ್ನೋಕ್ಕೆ ನಾನು ಇಷ್ಟ ಬೀಳ್ತೀನಿ ಸರ್. ಡೆವಿಲ್ ಸಿನಿಮಾದಲ್ಲಿ ಗಿಲ್ಲಿ ಅವ್ರನ್ನ ನೋಡಿರ್ತೀರಾ, ಅವರ ಪಾತ್ರದ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಅವರು ಒಂದು 2 3 ಅವರ್ ಒಳಗಡೆ ಅವರು ಸಣ್ಣ ಪಾತ್ರ ಕೊಟ್ಟರು. ಅದಕ್ಕೆ ಒಳ್ಳೆ ಅದೊಂದು ಇದ್ರಲ್ಲಿ ನೋಡಬೇಕು ನೀವು. ಟ್ರೈಲರಲ್ಲಿ ನಮಗೆ ಇದು ಅಷ್ಟು ಇಷ್ಟ ಆಯಿತು. ಒಳ್ಳೆ ಚೆನ್ನಾಗಿ ಮಾಡಿದ್ದಾರೆ. ಅದೇ ಇವಾಗ ಬರಬೇಕು ಇಂಥವ್ರಲ್ಲ. ಹಳು ಬರ್ದಾಯ್ತು, ಹೊಸಬ್ರು ಇಂಥದ್ದು ಒಳ್ಳೊಳ್ಳೆ ಟ್ಯಾಲೆಂಟ್ ಇರೋರೆಲ್ಲ ಫಿಲಮ್ ಇಂಡಸ್ಟ್ರಿಗೆ ಬಂದು ಮೆರಿಬೇಕು ಮೇಡಮ್. ಯಾರಪ್ಪಂದು ಏನಲ್ಲ ಫಿಲಮ್ ಇಂಡಸ್ಟ್ರಿ ಇವಾಗ ಮೊದಲು ಥರಲ್ಲ. ಈಗ ಎಲ್ಲರೂ ಇದೆ, ಎಲ್ಲರ ಹತ್ರ ದುಡ್ಡಿದೆ, ಎಲ್ಲರೂ ಹೀರೋ ಆಗೋಕ್ಕಾಗಲ್ಲ. ಇವಾಗ ಎಲ್ಲರ ಹತ್ರ ದುಡ್ಡಿದೆ, ಎಲ್ಲ ಕಾಮಿಡಿಯನ್ ಅಲ್ಲ. ಅವರು ಬಂದಿರ್ತಾರಲ್ಲ ಅಂಥವ್ರಿಗೆ ಒಳ್ಳೊಳ್ಳೆ ನಿರ್ದೇಶಕರು ನಿರ್ಮಾಪಕರು ಚಾನ್ಸ್ ಕೊಟ್ಟು ಮೆರೆಸ್ಬೇಕು. ಕನ್ನಡಿಗರು ಕರ್ನಾಟಕದಲ್ಲಿ ಯಾವುದೇ ರೀತಿ ಏನು ಕಮ್ಮಿ ಇಲ್ಲ ಅನ್ನೋದನ್ನ ನೋಡ್ಸೋಂಥ ಕೆಲಸನ ನಿರ್ದೇಶಕರು ನಿರ್ಮಾಪಕರು ಮಾಡಿದ್ರೆ ನಮಗೂ ಒಂದು ಒಳ್ಳೆ ಗೌರವ ಸಿಗುತ್ತೆ ಕನ್ನಡಿಗರಿಗೆ.